ಒಂದ್ ಕಡೆ ಈ ರೀತಿ ಮಳೆ ಅಬ್ಬರಿಸ್ತಾ ಇದೆ, ಮತ್ತೊಂದು ಕಡೆ ಭೀಕರ ಬರ ಕೂಡ ಕಾಡ್ತಾ ಇದೆ. ಮಳೆ ಇಲ್ಲದೆ ಬಾಗಲಕೋಟೆಯ ರೈತರು ಕಂಗಾಲಾಗಿದ್ದಾರೆ. ಹೆಸರು ಬೆಳೆದಿದ್ರು ರೈತರು, ಮಳೆ ಇಲ್ಲ, ಸಂಕಷ್ಟ ಶುರುವಾಗಿದೆ. ಬೆಳವಣಿಗೆ ಕುಂಠಿತ ಆಗಿ ಹೆಸರು ಹೂ ಬಿಟ್ಟಿಲ್ಲ. ಹಳದಿ ಬಣ್ಣಕ್ಕೆ ತಿರುಗಿದೆ ಹೆಸರು ಬೆಳೆ. ಕೊಂಕಣಕೊಪ್ಪ ಹಲಕುರ್ಕಿ ವ್ಯಾಪ್ತಿಯ ರೈತರು ಹೆಸರು ಬೆಳೆಯನ್ನು ಬೆಳೆದಿದ್ರು. ನಮ್ಮ ಪ್ರತಿನಿಧಿ ರವಿಮುಖಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಭೀಕರ ಬರದಿಂದ ಜನರು ಕಂಗಾಲಾಗಿದ್ದಾರೆ. ಕೆಲವೊಂದಿಷ್ಟು ರೈತರಂತೂ ಹೊಲದಲ್ಲಿ ಬಿತ್ತನೆ ಮಾಡೋಕ್ಕಾಗದೆ ಪರದಾಡ್ತಿದ್ರೆ, ಕೆಲವೊಂದಿಷ್ಟು ಜನರು ಬಿತ್ತನೆ ಮಾಡಿದ್ದಾರೆ. ಆದರೆ ಬಿತ್ತನೆ ಮಾಡಿದ ನಂತರ ಏನಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಚಿಂತಾಕ್ರಾಂತರಾಗಿದ್ದಾರೆ. ಅದಕ್ಕೆ ಸಾಕ್ಷಿಯಾದಂಥ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ಬಾಗಲಕೋಟೆಯಲ್ಲಿ ವಿಶೇಷವಾಗಿ ಹೇಳಬೇಕಂತಂದರೆ ಪ್ರಮುಖವಾಗಿ ಕಬ್ಬನ್ನು ಬೆಳೀತಾರೆ. ಅದರ ನಂತರದ ಸಂದರ್ಭದಲ್ಲಿ ತೊಗರಿ, ಹೆಸರು, ವಿವಿಧ ಬೆಳೆಯನ್ನು ಬೆಳೀತಾರೆ ರೈತರು. ಆದರೆ ಆ ಹೆಸರಿನ ಪರಿಸ್ಥಿತಿ ಬಗ್ಗೆ ನಾವು ಹೇಳೋದಾದರೆ, ನಾನು ಸದ್ಯ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಈ ಕಟಗೇರಿ ಅಂತ ಗ್ರಾಮ ಏನಿದೆ, ಕಟಗೇರಿ ಆಗಿರ್ಬೋದು, ಕೊಂಕಣಕೊಪ್ಪ, ಈ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಇರುವಂಥ ಒಂದು ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ಗಮನಿಸ್ತಾ ಇರ್ಬೋದು, ಇಡೀ ಹೆಸರು ಬೆಳೆ ಅಂದರೆ ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಾದಂಥ ಹೆಸರು ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿದೆ. ಅಂದರೆ ಸಮರ್ಪಕವಾಗಿ ಮಳೆಯಾಗಿಲ್ಲ, ಅದ್ರ ಜೊತೆಗೆ ವಾತಾವರಣದ ವೈಪರೀತ್ಯ ಎರಡೂ ಸೇರಿಕೊಂಡು ಇದಕ್ಕೆ ಈಗಾಗಲೇ ಕೀಟ ಬಾಧೆ ಕಾಡ್ತಾ ಇದೆ. ಅಂದರೆ ರೋಗ ಇದಕ್ಕೆ ಅದು ತಗಲಿರುವಂಥದ್ದು. ಅದರ ಜೊತೆಗೆ ಮಳೆ ಆಗದೇ ಇರೋದರಿಂದ ಸಮರ್ಪಕವಾಗಿ ಇದು ಸರಿಯಾಗಿ ಹುಟ್ಟಲೇ ಇಲ್ಲ. ಅದ್ರ ಜೊತೆಗೆ ಹುಟ್ಟಿದರೂ ಕೂಡ ಸರಿಯಾಗಿ ಇದು ಬೆಳೆಯೋಕ್ಕೆ ಆಗಲಿಲ್ಲ. ಯಾಕಂತಂದರೆ ಬೆಳವಣಿಗೆಯ ಸಂದರ್ಭದಲ್ಲಿ ಸಮರ್ಪಕವಾಗಿ ಮಳೆ ಸುರಿಯದ ಕಾರಣ ಬೆಳೆ ಕುಂಠಿತವಾಗಿದೆ. ಮತ್ತು ಕುಂಠಿತವಾಗಿ ಸರಿಯಾಗಿ ಹೂ ಹಿಡಿಯದೆ, ಸರಿಯಾಗಿ ಕಾಯಿನೂ ಹಿಡಿಯದೆ ರೈತರು ತುಂಬಾ ಲಾಸನ್ನು ಅನುಭವಿಸುವಂಥ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ದೃಶ್ಯದಲ್ಲಿ ಈಗಾಗಲೇ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ, ಈಗಾಗಲೇ ಇದು ಮಳೆ ಇಲ್ಲದೇ ಒಣಗಿ ಹೋಗಿರುವಂಥದ್ದು, ಬಾಡಿ ಹೋಗಿರುವಂಥದ್ದು, ಸಂಪೂರ್ಣವಾಗಿ ಒಣಗಿ ಹೋಗಿದೆ ನೋಡಿ. ಇಲ್ಲಿ ಇದರಿಂದ ರೈತರು ಯಾವ ಮಟ್ಟಿಗೆ ಲಾಭವನ್ನು ಪಡೆಯೋಕ್ಕೆ ಸಾಧ್ಯ ಅದನ್ನು ಕೂಡ ನಾವು ಗಮನಿಸಬಹುದು. ಅದರ ಜೊತೆಗೆ ಹಳದಿ ಬಣ್ಣಕ್ಕೆ ತಿರುಗಿರುವಂಥದ್ದು. ರೈತರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಹಾಕಿರ್ತಾರೆ, ಎಲ್ಲರೂ ಕೂಡ ಕೈ ಸುಟ್ಟುಕೊಳ್ಳುವಂಥ ಪರಿಸ್ಥಿತಿ. ಇದು ಬಾಗಲಕೋಟೆ ಬಗ್ಗೆ ಬಿತ್ತನೆ ಬಗ್ಗೆ ಹೇಳೋದಾದರೆ, ಮುಂಗಾರು ಅವಧಿಯಲ್ಲಿ 3,17,000 ಹೆಕ್ಟೇರ್ ಬಿತ್ತನೆ ಪ್ರದೇಶ ಇರುತ್ತೆ. ಆದರೆ ಸದ್ಯದ ಮಟ್ಟಿಗೆ ಈ ವರ್ಷ ತುಂಬಾ ಕಡಿಮೆ ಆಗಿರುವಂಥದ್ದು. ಅಂದರೆ ಕೇವಲ 2,83,000 ಹೆಕ್ಟೇರ್ ಬಿತ್ತನೆ ಆಗಿದೆ. ಅದರಲ್ಲೂ ಹೆಸರಿನ ಬಗ್ಗೆ ಹೇಳೋದಾದರೆ, ನಾವು ಬಿತ್ತನೆ ಗುರಿ ಹೆಸರಿಂದು ಸುಮಾರು 21,692 ಹೆಕ್ಟೇರ್ನಷ್ಟು ಬಿತ್ತನೆ ಅಂದರೆ ಪ್ರದೇಶದಲ್ಲಿ ಬಿತ್ತನೆ ಆಗಬೇಕಾಗಿತ್ತು. ಆದರೆ ಆಗಿರೋದು 14,629 ಹೆಕ್ಟೇರ್ ಮಾತ್ರ. ಒಂದು ಕಡೆ ಬಿತ್ತನೆಯೂ ಕೂಡ ಸರಿಯಾಗಿಲ್ಲ. ಅದ್ರ ಜೊತೆಗೆ ಕೆಲವೊಂದು ಭಾಗದಲ್ಲಿ ರೈತರು ಬಿತ್ತಿದ್ದಾರೆ. ಆ ಬಿತ್ತಿದಂಥ ಬೆಳೆ ಬೆಳೀತಪ್ಪ ಅನ್ನೋವಂಥ ಸಂದರ್ಭದಲ್ಲಿ ಸಮರ್ಪಕವಾಗಿ ಮಳೆ ಆಗದ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಈ ರೀತಿ ಹೆಸರು ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ರೋಗಕ್ಕೆ ತಗುಲಿ ಮತ್ತು ಬೆಳೆ ಕುಂಠಿತವಾಗಿ ರೈತರು ಭಾರೀ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿಮುಖಿ, TV9 ಬಾಗಲಕೋಟೆ.